ಏನು ಪ್ರಗತಿ ಇದು? ಏನು ತಂದಿದ್ದಾರೆ? ಡ್ಯಾಡಿಗೆ ಕೆಲಸದಲ್ಲಿ ಮೀಟಿಂಗಲ್ಲಿ ಏನೋ ಗಿಫ್ಟ್ ಅಲ್ಲ ಸ್ನ್ಯಾಕ್ಸ್ ಕೊಟ್ಟಿದ್ರಂತೆ. ನೀವು ತಿನ್ಲಿಲ್ವಲ್ಲಿ? ಎಲ್ಲೋ ಇವತ್ತು ಕೆಲಸದ ಮೇಲೆ ಹೋಗಿದ್ರೇನೋ, ಮೀಟಿಂಗ್ ಇತ್ತು ಅಂತ ಅವರು ಕೆಲಸ ಮಾಡ್ತವ್ರಲ್ಲ, ಸೊ ಅಲ್ಲಿ ಏನೋ ಕೊಟ್ಟಿದ್ದಾರೆ. ಎಲ್ಲ ಬಾಕ್ಸ್ ಎಲ್ಲ ಹಂಗೆ ಎತ್ಕೊಂಡು ಬಂದಿದ್ದು. ಏನಿದು? ಬಿಸ್ಕೆಟ್. ಮಗ ಇನ್ನೂ ಚಂದ ನಿದ್ದೆ ಹೊಡಿತಾ ಇದ್ದಾನೆ. ಅವನು ನಿದ್ದೆಯಿಂದ ಎದ್ದಿಲ್ಲ ಇಷ್ಟೊತ್ತಾದ್ರೂ. ಡ್ಯಾಡಿಗಾ ಏನು ಗಿಫ್ಟು? ಅಜ್ಜೋ 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 ಅಜ್ಜೋ, ಅದನ್ನೆಲ್ಲ ಕದ್ದು ಮಾಡಿಕೊಂಡು ತಿಂತಾ ಇದ್ದೀರಾ? ಈ ಥರ ಯಾರು ಗಿಫ್ಟು? ಯಾಕಿದು ಅವರೇ ಕೊಟ್ಟಿದ್ದ? ಹೌದಾ? ಈ ಚಿಪ್ಸ್ನ ತೆಗ್ದಿಲ್ಲ, ಏನೋ ಹೋಗಿ ತಂದು ಮಕ್ಕಳಿಗೆ ತಿಂತಾರೆ ಅಂತ. ಈ ಥರ ಇದನ್ನೆಲ್ಲ ನೋಡಿದ್ರೆ ನನಗೆ ನಮ್ಮ ಅಪ್ಪ ನೆನಪಾಗ್ತಾರೆ. ಸೊ ನಮ್ಮ ಅಪ್ಪನೂ ಅಷ್ಟೇ, ಎಲ್ಲೇ ಹೋಗಲಿ ಏನೇ ಇರಲಿ ಅವತ್ತು ಅದನ್ನು ಒಂದಿಷ್ಟ ಆದರೂ ತೊಗೊಂಡು ಬಂದು ನಮಗೆಲ್ಲ ಕೊಟ್ಟು ತಿಂತಾಯಿದ್ರು. ಸಣ್ಣ ಸಣ್ಣ ಚಾಕ್ಲೇಟ್ ಎಲ್ಲ ತೊಗೊಂಡು ಬರೋರು. ಕಾಯ್ತಾ ಇರ್ತಿದ್ವಿ ಯಾರ್ದಾದ್ರೂ ಮದುವೆಗೆ ಹೋಗ್ಬಿಟ್ರೆ ಅಂತೂ. ಕಾಯಿ ಒಳಗೆ ಒಂದಿಷ್ಟು ಜಿಲೇಬಿ, ತಾಂಬೂಲ ಬರುತ್ತಲ್ಲ, ತಾಂಬೂಲದಲ್ಲಿ ಜಿಲೇಬಿ ಎಲ್ಲ ಹಾಕ್ಕೊಂಡು ಬರೋರು. ನಿಮ್ಗೇನಾದ್ರು ನೆನಪಿದ್ಯಾ? ಅದನ್ನೇ ನಾನು ಹೇಳಿದ್ದು. ಲಾಸ್ಟ್ ಟೈಮ್ ನಾನು ಟ್ರಿಪ್ ಹೋದಾಗ ಆ ಡ್ರೆಸ್ ಜೊತೆಗೆ ಈ ಡ್ರೆಸ್ನ ತುಂಬ ಜನ ಕೇಳಿದ್ರಿ. ಇದೊಂಥರ ನನಗೆ ಗೊತ್ತು 100% ಇಷ್ಟ ಆಗುತ್ತೆ ಅಂತ, ಯಾಕೆಂದರೆ ಅಷ್ಟು ಫ್ಲೇರ್ ಆಗಿ ಚೆನ್ನಾಗಿದೆ ಈ ಡ್ರೆಸ್ಸು. ಇದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಆ ವಿಡಿಯೋದಲ್ಲಿ ನಾನು ಹಾಕಿದ್ದೀನೋ ಇಲ್ವೋ ಗೊತ್ತಿಲ್ಲ. ಅದಕ್ಕೂ ಮೊದಲೇ ನಾನು ಒಂದ್ಸಲಿ ಹೇಳಿದ್ದೆ ಈ ಥರ ಡ್ರೆಸ್ ಇದೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹೇಗೆ ಕಾಣಿಸ್ತಾ ಇದೆ. ಬಟ್ ಇದ್ರೊಳಗೆ ಒಂದಿಷ್ಟು ಮೈನಸ್ ಪಾಯಿಂಟ್ ಅಂತ ಅಂದರೆ, ನಾನು ತೊಗೊಂಡಿರೋದು, ನಾನು ಯಾವಾಗಲೂ ಈ ಡ್ರೆಸ್ ತೊಗೊಂಡಾಗ ಸ್ಮಾಲ್ ತೊಗೊಳ್ಳಲ್ಲ, ಮೀಡಿಯಂ ತೊಗೊಳ್ತೀನಿ. ನಾರ್ಮಲ್ ಎಲ್ಲ ಸ್ಮಾಲ್ ತೊಗೊಳ್ತೀನಿ, ಸ್ಮಾಲ್ ಸೈಜು. ಇದು ಮೀಡಿಯಂ ತೊಗೊಂಡ್ರು ಸಿಕ್ಕಾಬಟ್ಟೆ, ಅಂದರೆ ನಾನು ಇಲ್ಲೆಲ್ಲ ಫಿಟ್ಟಿಂಗ್ ಮಾಡ್ಕೊಂಡಿದ್ದೀನಿ, ಸಿಕ್ಕಾಬಟ್ಟೆ ಲೂಸ್ ಇತ್ತು. ಆ್ಯಂಡ್ ಫ್ರಂಟು ಸ್ವಲ್ಪ ಇದಾಗಿಬಿಡುತ್ತೆ ಲೂಸಾಗಿ ತೊಗೊಂಡ್ರೆ. ತೊಗೊಳಂದ್ರೆ ಒಂದು ಸೈಜ್ ಸ್ಮಾಲ್ ಆಗಿ ತೊಗೊಳ್ಳಿ. ನೀವು ರೆಗ್ಯುಲರ್ ಆಗಿ ಮೀಡಿಯಂ ಯೂಸ್ ಮಾಡ್ತಾ ಇದ್ರೆ ಸ್ಮಾಲ್ ತೊಗೊಳ್ಳಿ. ಇಲ್ಲ ಅಂತಂದರೆ ನೀವು ಸ್ಮಾಲೇ ಯೂಸ್ ಮಾಡೋದು ಅಂತಂದರೆ ಸರಿಯಾಗಿ ಫಿಟ್ ತೊಗೊಳ್ಳಿ ಅಷ್ಟೇ. ನನಗೆ ಸ್ಮಾಲ್ ತೊಗೊಬೇಕಾಯ್ತು, ಮೀಡಿಯಂ ಲೂಸ್ ಆಗಿದೆ. ಸೊ ಇಷ್ಟೇ. ಇದು ಬಿಟ್ಟರೆ ಬೇರೆ ಏನು ಇದರೊಳಗೆ ಮೈನಸ್ ಪಾಯಿಂಟ್ ಅಂತ ಏನಿಲ್ಲ. ಡ್ರೆಸ್ ತುಂಬಾ ಚೆನ್ನಾಗಿದೆ, ಕಲರ್ ಕೂಡ ಅಷ್ಟೇ ಕಂಫರ್ಟಬಲ್ ಆಗಿದೆ. ಇವಾಗ ಡಿ ಮಾಡ್ಕೊಟ್ಟಿದ್ದಲ್ಲ, ಹಾಗೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಡ್ರೆಸ್ ಹಾಕ್ಕೊಂಡೆ. ನೆನಪಾಯಿತು ಹೇಳ್ಬಿಡೋಣ ಅಂತ ಹೇಳಿದೆ. ಹೇಗೆ ಕಾಣಿಸ್ತಾ ಇದೆ ಡ್ರೆಸ್? ಕಮೆಂಟ್ ಮಾಡಿ. ಲಿಂಕ್ ಕೂಡ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ ಮಾಡಿ. ಅಜಿಯೋದಲ್ಲಿ ತಗೊಂಡಿದ್ದು. ಹಾಗೆ ನಾನಿಲ್ಲಿ ನಿಮಗೆ ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಮಮಾ ಅರ್ತ್ ಅವರ ಕ್ರೀಮಿ ಮ್ಯಾಟೆ ಲಾಂಗ್ ಸ್ಟೇ ಲಿಪ್ಸ್ಟಿಕ್. ನನಗೆ ಮ್ಯಾಟೆ ಲಿಪ್ಸ್ಟಿಕ್ ತುಂಬ ಇಷ್ಟ ಆಗುತ್ತೆ, ಬಟ್ ಸ್ಮೂತ್ ಮತ್ತು ಕ್ರೀಮಿ ಆಗಿರಬೇಕು, ನನ್ನ ಲಿಪ್ಸನ್ನು ಡ್ರೈ ಮಾಡಬಾರ್ದು ಅಂತ ನೋಡ್ತಾ ಇದ್ದೆ. ಬಟ್ ಈ ಒಂದು ಲಿಪ್ಸ್ಟಿಕ್ಕು ಲಾಂಗ್ ಲಾಸ್ಟ್ ಆಗಿರುತ್ತೆ, ಹಾಗೆ ನಮ್ಮ ಲಿಪ್ಸನ್ನು ಡ್ರೈ ಮಾಡೋದಿಲ್ಲ, ತುಂಬಾ ಸ್ಮೂತ್ ಟೆಕ್ಸ್ಚರ್ ಕೊಡುತ್ತೆ. ಹಾಗಾಗಿ ನನಗೆ ಈ ಪ್ರಾಡಕ್ಟ್ ಇಷ್ಟ ಆಯಿತು. ಸ್ವಲ್ಪ ಅಂತಂದರೆ ಕ್ರೀಮಿ ಮ್ಯಾಟೆ ಲಿಪ್ಸ್ಟಿಕ್ ವಿತ್ ಇಂಟೆನ್ಸ್ ಕಲರ್ ಪಿಗ್ಮೆಂಟೇಷನ್ ಮಾತ್ರ ಸಖತ್ತಾಗಿದೆ. ಹಾಗೆ ಇದರಲ್ಲಿ ಮುರ್ಮುರು ಬಟರ್ ಮತ್ತು ವಿಟಮಿನ್ ಇ ಇರುತ್ತೆ. ಸೊ ನಮ್ಮ ಸ್ಕಿನ್ನನ್ನು ಡ್ರೈ ಮಾಡೋದಿಲ್ಲ. ಇದು ಮೇಡ್ ಸೇಫ್ ಸರ್ಟಿಫೈಡ್ ಆಗಿರೋದ್ರಿಂದ ಎವ್ರಿ ಡೇ ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಒಂಥರ ದ ಮೋಸ್ಟ್ ಅಮೇಝಿಂಗ್ ಲಿಪ್ಸ್ಟಿಕ್ ಅಂತ ಹೇಳ್ಬೋದು. ಜಸ್ಟ್ 399 ರುಪೀಸ್ಗೆ ನಿಮಗೆ ಅವೈಲಬಲ್ ಇದೆ. ಎಲ್ಲ ಥರ ಶೇಡ್ಗಳನ್ನು ನಾನು ಸ್ಕಿನ್ ಮೇಲೆ ಅಪ್ಲೈ ಮಾಡಿದ್ದೀನಿ, ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. 9 ಶೇಡಲ್ಲಿ ಇದು ಅವೈಲಬಲ್ ಇದೆ. ಹಾಗೆ ಈ ಒಂದು ಪ್ರಾಡಕ್ಟ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ, ತೊಗೋಬೇಕಂತ ಇದ್ದರೆ ಸ್ಕ್ರೀನ್ ಮೇಲೆ ನಾನು ಒಂದು ಕೂಪನ್ ಕೋಡನ್ನು ಮೆನ್ಷನ್ ಮಾಡಿರ್ತೀನಿ. ಅದನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ 20% ಅಷ್ಟು ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ಇದು ನಾನ್ ಡ್ರೈಯಿಂಗ್ ಫಾರ್ಮುಲಾ ಆಗಿರೋದ್ರಿಂದ ಎವ್ರಿ ಡೇ ಬೇಸಿಸಲ್ಲಿ ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇದು ನನ್ನ ಒಂದು ಫೇವ್ರೆಟ್ ಶೇಡ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುತ್ತೆ ಅನಿಸ್ತು. ಈ ಶೇಡ್ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ನಾನು. ನಿಮಗೆ ಈ ಪ್ರಾಡಕ್ಟ್ ಬೇಕಾ ಅಂತ ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೆ ನಿಯರ್ ಬೈ ಶಾಪ್ಗಳಲ್ಲಿ ಕೂಡ ಅವೈಲಬಲ್ ಇರುತ್ತೆ. ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲಿಂಕ್ ಥ್ರೂ ನೀವು ಬೈ ಮಾಡ್ಬೋದು. ಇಷ್ಟು ಶೇಡ್ಗಳು ನಿಮಗೆ ಅವೈಲಬಲ್ ಆಗಿ ಸಿಗುತ್ತೆ. ನಾನು ಸ್ಯಾರಿ ಅಥವಾ ಈ ಥರ ಡ್ರೆಸ್ ಹಾಕಿದಾಗ ಸ್ವಲ್ಪ ಬ್ರೈಟಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಈ ಥರ ಲಿಪ್ಸ್ಟಿಕ್ನ ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಮಮಾ ಅರ್ತ್ ಅವರು ನಿಮ್ಮ ಒಂದು ಫೀಡ್ಬ್ಯಾಕಿಂದಾನೆ, ಅಂದರೆ ನಾವು ಕೊಡುವಂಥ ಫೀಡ್ಬ್ಯಾಕಿಂದ ಪ್ರಾಡಕ್ಟನ್ನು ಇಂಪ್ರೂವೈಸ್ ಮಾಡ್ತಾರೆ. ಇವಾಗ ಮಮಾ ಅರ್ತ್ ಆನಿಯನ್ ಶ್ಯಾಂಪು ಏನಿದೆ ಅದು ಕೂಡ ಅಷ್ಟೇ, ಯಾರು ರಿವ್ಯೂ ಕೊಟ್ಟಿರ್ತಾರೆ ಅಥವಾ ಅವರ ಒಂದು ಒಪಿನಿಯನ್, ಅವ್ರ ಫೀಡ್ಬ್ಯಾಕಿಂದಾನೆ ಅವರು ಆ ಒಂದು ಪ್ರಾಡಕ್ಟನ್ನು ಬೆಟರ್ ಆಗಿ ಮಾಡಿರ್ತಾರೆ. ಸೊ ಈ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇಂಟ್ರೆಸ್ಟೆಡ್ ಚೆಕ್ ಮಾಡಿ. ಡ್ಯಾಡಿ ಅಂತ ಕರಿಬೇಕು. ಬಾ ಡ್ಯಾಡಿ. ಡ್ಯಾಡಿ ಬರಲೇಬೇಕಾ ನಿಂಗೆ? ಡ್ಯಾಡಿ ಬೇಕೇ ಬೇಕಾ? ನಮ್ಮ ಜೊತೆ ಬರಲ್ವಾ ನೀನು? ನೋಡ್ದಾ ಡ್ಯಾಡಿ ಬೇಕಂತೆ. ಹಾಂ
ಡ್ಯಾಡಿ ಬೇಕೇ ಪ್ರೀತು ನಿಂಗೆ? ನಡಿ ಕರ್ಕೊಂಡು ನಡಿ ಡ್ಯಾಡಿ. ನೋಡ್ತಾ ಇದ್ದಾನೆ ಅವನು, ಇವರಿಬ್ರು ಎಲ್ಲಿ ಬರ್ತಾ ಇಲ್ವಲ್ಲ ಅಂತ. ಹಾಂ, ನಾನು ಬರಬೇಕಾ? ಎಲ್ಲ ಬೇಕಲ್ಲ ನಿಂಗೆ? ಕನ್ನಂಬಾಡಿ ಅಲ್ಲಿಂದ ಹಾಗೆ ಇವತ್ತಿನ ವ್ಲಾಗ್ ಡಿಮಾರ್ಟ್ ಶಾಪಿಂಗ್ ಆಗಿರುತ್ತೆ. ಜಸ್ಟ್ ನನ್ನ ಒಂದು ಕಿಚನ್ನ ಒಂದಿಷ್ಟು ಮೇಕ್ ಓವರ್ ಮಾಡಬೇಕು ಅಂದ್ಕೊಂಡಿದ್ನಲ್ಲ, ಅಲ್ಲಿ ನನಗೇನಾದರೂ ಕೆಲವೊಂದಿಷ್ಟು ಯುನೀಕ್ ಐಟಮ್ಗಳು ಸಿಗಬಹುದೇನೋ ಅಂತ ನಾನು ಅಲ್ಲಿಗೆ ಹೋದೆ. ಹಾಗೆ ನನ್ನ ಹಸ್ಬೆಂಡ್ ಇವತ್ತು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದರು, ತುಂಬ ಲೇಟಾಗಿ ಬಂದರು. ಹಾಗಾಗಿ ಮನೇಲಿ ಏನು ಊಟ ಮಾಡಿರಲಿಲ್ಲ. ಈ ಒಂದು ಏನು ಹೋಟೆಲಿಗೆ ಬರೋದಕ್ಕೂ ಒಂದು ರೀಸನ್ ಇತ್ತು. ಇಲ್ಲಿ ಅವ್ರಿಗೇನೋ ಒಂದು ಕೆಲಸ ಇತ್ತು. ಅಲ್ಲಿ ನಾವು 2 ವರ್ಷದಿಂದ ಅವ್ರಿಗೆ ಸಪ್ಲೈ ಮಾಡ್ತಾಯಿದ್ವಿ, ಕೋಕೋನಟ್ ಸಪ್ಲೈ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಕರ್ಕೊಂಡು ಬಂದರು. ಇನ್ನು ಮಕ್ಕಳನ್ನ ಹೋಟೆಲ್ ತನಕ ಕರ್ಕೊಂಡು ಬಂದು ಏನೂ ಕೊಡಿಸ್ತಲೇ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿಬಿಟ್ಟು ಇಡ್ಲಿ ಮತ್ತು ವಡೆ ತೊಗೊಂಡ್ರು. ನಾನು ಊಟ ಮಾಡಿದ್ದೆ, ಸೊ ನಂಗೆ ಏನು ಊಟ ತಿನ್ನಬೇಕಂತ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಒಂದು ಜ್ಯೂಸ್ ಅಷ್ಟೇ ತೊಗೊಂಡೆ. ಪ್ರೀತಮ್ಗೆ ಮತ್ತು ಪ್ರಗತಿಗೆ ಕೊಡಿಸಿದ್ರು. ಮಕ್ಳಿಗೆ ಗೊತ್ತಲ್ಲ, ಯಾವುದೇ ಒಂದು ಕಡೆ ಕರ್ಕೊಂಡೋದ್ರೆ ಅಲ್ಲಿರೋ ತಿಂಡಿ ಮೇಲೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಮಾತ್ರ ಕೊಡಿಸ್ಬಿಟ್ಟು ಹೊರಟ್ವಿ. ತುಂಬ ಜನ ಕೇಳ್ತಾಯಿದ್ರಿ VA ಎಕ್ಸಾಮ್ ಏನಾಯಿತು, ವಿಲೇಜ್ ಅಕೌಂಟೆಂಟ್ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡಿದ್ರಲ್ಲ, ಅದು ಆಯಿತಾ, ಏನಾದರೂ ಎಕ್ಸಾಮ್ಸ್ ಎಲ್ಲ ಮುಗೀತಾ ಅಂತ. ಸೊ ಅದ್ರ ಬಗ್ಗೆ ನಾನಿವತ್ತು ಹೇಳ್ತೀನಿ, ಅಂದರೆ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಬಹುದು ಅಂತ. ಹಾಗೆ ಸುಮಾರು ಜನ ನನಗೆ ಸಜೆಷನ್ ಕೊಟ್ಟಿದ್ರಿ, ಒಂದೇ ಜಾಬಿಗೆ ಟ್ರೈ ಮಾಡ್ತಾ ಇರಬೇಡಿ, ಹೇಳೋಕ್ಕಾಗಲ್ಲ ಅಂತ. ಸೊ ಅದನ್ನೇ ನಾನು ಕೂಡ ಫಾಲೋ ಮಾಡೋಣ ಅಂದ್ಕೊಂಡೆ. ಆ್ಯಂಡ್ ಇವಾಗಂತೂ ನೇರಳೆ ಹಣ್ಣಿನ ಸೀಸನ್. ಯಪ್ಪ, ಎಲ್ಲಿ ನೋಡಿದ್ರು ಹಣ್ಣು ನೋಡಿನೇ ಫುಲ್ ಖುಷಿಯಾಗೋಯ್ತು. ಬಟ್ ಇಲ್ಲಿಗೆ ಬಂದ್ವಿ, ನನ್ನ ಹಸ್ಬೆಂಡ್ ಹೇಳಿದ್ರು ಅಷ್ಟು ಚೆನ್ನಾಗಿಲ್ಲ ಇಲ್ಲಿ, ಅಂದರೆ ಅಲ್ಲಿ ಸಣ್ಣ ಲಾರಿನ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಬೇರೆ ಅಂತ ಹಾಗೆ ಹೊರಟ್ವಿ. ಏನೋ ಬಂತು, ಕಾರ್ ಬಂತು, ಕಾರ್ ಅಯ್ಯೋ ಕಾರ್ ಬಂತು. ಏನ್ ಆಕ್ಷನ್ ಪ್ರೀತಮ್ ನಿಂದು? ಕಾರ್ ಬಂತು, ಕಾರು. ಯಪ್ಪ ಅಮ್ಮ, ಬಂದ್ಬಿಡ್ತು ಕಾರ್ ಅಪೋಸಿಟ್. ಸೊ ಪ್ರಗತಿ ಬೆಳಿಗ್ಗೆ ಸ್ಕೂಲಿಗೆ ಬೇಗ ಹೋಗೋದ್ರಿಂದ ಎಷ್ಟು ಹೇಳಿದ್ರು ಕಂಟ್ರೋಲ್ ಮಾಡಕ್ಕೆ ಆಗಿಲ್ಲ ಪಾಪ, ನಿಂದೇನ ಅಷ್ಟೇ ಮುಚ್ಕೊಂಡ್ಬಿಟ್ರು. ಸೊ ಅಲ್ಲಿಂದ ಬಂದ ತಕ್ಷಣ ಏನಾದರೂ ಮನೇಲಿದ್ರೆ ಹಂಗೆ ಹಿಂಗೆ ಮಾಡ್ಕೊಂಡು ನೈಟ್ ಒಂದೇ ಸರಿ ಮಲ್ಕೊಳ್ಳೋದಕ್ಕೆ ಟ್ರೈ ಮಾಡೋದು. ಹಿಂಗೇನಾದರೂ 1 ನಿಮಿಷ, ನಾವೇನು ಜಾಸ್ತಿ ದೂರ ಬಂದಿಲ್ಲ, ಟ್ರಾಫಿಕಲ್ಲಿ ಇಲ್ಲೇ ನಿಂತಿದ್ದೀವಿ, ಅಷ್ಟೊತ್ತಿಗಾಗಲೇ ನಿದ್ದೆ. ಇವಾಗ ರೆಗ್ಯುಲರ್ ಆಗಿ ನಾವು ಹೋಗ್ತಾ ಇದ್ದೀವಿ ಡಿಮಾರ್ಟ್ ಬಂದ್ಬಿಟ್ಟು ನಮ್ಮ ಮನೆ ಹತ್ರ. ಎಲ್ಲಿ ಇರೋದು? ಎಣ್ಣೂರ್ ಹತ್ರ ಒಂದು ಡಿಮಾರ್ಟ್ ಇತ್ತು, ಅಲ್ಲಿ ಹೋಗ್ತಿದ್ವಿ. ಈ ಸರಿ ಚೇಂಜ್ ಇರ್ಲಿ ಅಂತ ಹೇಳ್ಬಿಟ್ಟು ಎಲ್ಲಿ ಹೋಗ್ತಾ ಇದೀವಿ? ರಾಮಮೂರ್ತಿ ನಗರ ಇರೋ ಡಿಮಾರ್ಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾ ಇದೀವಿ. ನೋಡೋಣ ಅಲ್ಲಿ ಹೆಂಗಿರುತ್ತೆ ಅಂತ. ಸುಮಾರು ಒಂದು 6-7 ತಿಂಗಳಾಯಿತು ಅನ್ಸುತ್ತೆ ನಾವು ಡಿಮಾರ್ಟ್ಗೆ ಅಂತಾನೆ ಬಂದು. ನಾನು ಈ ಥರ ಹೊರಗಡೆ ಹೋಗೋದು ಕಡಿಮೆ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ನಂಗೆ ಗೊತ್ತು ಒಂದ್ಸರಿ ಹೋದರೆ ಅದು ಸುಮ್ಮನೆ ಖರ್ಚು ಬರುತ್ತೆ ಅಂತ. ಬಟ್ ವರ್ತ್ ಒಂದು 6-7 ತಿಂಗಳಿಗೆ ಒಂದ್ಸರಿ ನಾನು ಏನಾದರೂ ಒಂದಿಷ್ಟು ಚೇಂಜ್ ಮಾಡಬೇಕು ಅಂತಂದಾಗ ಹೋಗೋದ್ರಲ್ಲಿ ಏನೂ ಆ ಥರ ಇದಿಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ರೆಗ್ಯುಲರಾಗಿ ಹೋದಾಗ ಸುಮ್ಮನೆ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ತೊಗೊಂಡು ಬಂದು ಸುಮ್ಮನೆ ಮನೇಲಿ ತುಂಬಿಸ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಯಾವುದಾದ್ರೂ ಈ ಥರ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡು ಹೋದರೆ ನಮಗೊಂದಿಷ್ಟು ಕಲೆಕ್ಷನ್ಸು ಅಥವಾ ನಮಗೇನು ಅವಶ್ಯಕತೆ ಇದೋ ಅದನ್ನು ಮಾತ್ರ ತೊಗೊಂಡು ಬರಬಹುದು ಅಂತ. ಹಾಗೆ VA ವಿಲೇಜ್ ಅಕೌಂಟೆಂಟು ಜಾಬ್ ಏನಾಯಿತು ಅಂತ ಅಂದರೆ ಇನ್ನೂ ಎಕ್ಸಾಮ್ಸ್ ಕೊಟ್ಟಿಲ್ಲ ಯಾರಿಗೂ ಕೂಡ, ಅಪ್ಲಿಕೇಶನ್ ಅಷ್ಟೇ ಮಾಡಿದ್ದಾರೆ, ಯಾರಿಗೂ ಇನ್ನೂ ಎಕ್ಸಾಮ್ಸ್ ಅನೌನ್ಸ್ ಮಾಡಿಲ್ಲ. ಈ ವರ್ಷ ಪೂರ್ತಿ ನಮಗೆ ಅದರಲ್ಲೇ ಆಗೋಗುತ್ತೆ ಅಂತ ಅನಿಸುತ್ತೆ. ಬಟ್ ನಮಗೆ VA ವಿಲೇಜ್ ಅಕೌಂಟೆಂಟ್ ಜಾಬೇ ಬೇಕು ಅಂತ ನನ್ನ ಹಸ್ಬೆಂಡು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇದ್ದಾರೆ. ಸೊ ಅದಕ್ಕೆ ಏನು ಬೇಕೋ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾರೆ. ಅದ್ರ ಜೊತೆಗೆ ನಾವು ಇವಾಗ ಬೇರೆ ಕಡೆ ಏನಾದರೂ ಟ್ರೈ ಮಾಡೋಣ ಅಂತ, ಬೇರೆ ಏನಾದರೂ ಗೌರ್ಮೆಂಟಿಂದ ಜಾಬ್ ಅಪ್ಲಿಕೇಶನ್ ಆದರೆ ಅದನ್ನು ಮಾಡೋಣ ಅಂತ. ಸುಮಾರು ಜನ ಅಂದ್ಕೊಳ್ಬೋದು, ಯಾಕೆ ಬರೀ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಾ ಅಂತ. ನಮಗೊಂದು ಆಪರ್ಚುನಿಟಿ ಇದೆ ಅಂತಂದರೆ ನಮಗೊಂದಿಷ್ಟು ಪರ್ಸೆಂಟೇಜ್ ಅಂತ ಇದೆ ಆರ್ಮಿ ಅವರಿಗೆ, ರಿಟೈರ್ಡ್ ಆರ್ಮಿ ಅವ್ರಿಗೆ. ಹಾಗಾಗಿ ಯಾಕೆ ಆ ಒಂದು ಆಪರ್ಚುನಿಟಿನ ಬಿಡಬೇಕು, ಟ್ರೈ ಮಾಡೋಣ ಅಂತ ಅಷ್ಟೇ. ಅದಿಲ್ಲ ಅಂದಿದ್ರೆ ಸಿವಿಲಲ್ಲಿ ಹೋಗೋದಕ್ಕೇನು ತೊಂದರೆ ಇಲ್ಲ. ಆಮೇಲೆ ಆರ್ಮಿಯಿಂದ ಬಂದಿರೋರು ಸಿವಿಲಲ್ಲಿ ಅಷ್ಟು ಸುಲಭವಾಗಿ ಕೆಲಸ ಮಾಡೋಕ್ಕಾಗಲ್ಲ, ಓನಾಗಿ ಏನಾದರೂ ಮಾಡ್ಬೋದು. ಸಿವಿಲಲ್ಲಿ ಜಾಬ್ ತೊಗೊಳ್ಳೋದು ತುಂಬ ಕಷ್ಟ, ಆಮೇಲೆ ಅದು ನಮಗೆ ಸಾಕಾಗಲ್ಲ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಇವಾಗ ಮೆಟ್ರೋದಲ್ಲೇನೋ ಎಕ್ಸಾಮ್ಸ್ ಎಲ್ಲ ಬಿಟ್ಟಿದ್ದಾರಂತೆ, ಅದಕ್ಕೆ ಟ್ರೈ ಮಾಡಬೇಕು ಅಂತ ಯೋಚನೆ ಮಾಡ್ತಾ
ಇದ್ದಾರೆ. ಬಟ್ ಇದೇ ಆಗುತ್ತೆ ಹೀಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ನೀವು ಯಾರಾದರೂ ಮೆಟ್ರೋ ಎಕ್ಸಾಮ್ಗೆ ಟ್ರೈ ಮಾಡೋಗಿದ್ರೆ ನಾನು ಅದು ಡೇಟ್ ಏನಾದರೂ ಆದರೆ ಅದನ್ನು ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇದಿಷ್ಟು ನಮ್ಮ ಒಂದು ಜಾಬ್ ಅಪ್ಡೇಟ್. ಇನ್ನೂ ಆಗ್ತಾ ಇದೆ, ನಡೀತಾ ಇದೆ. ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ನೋಡಬೇಕು. ಇದ್ರಲ್ಲಿ 2 in 1 ಅಲ್ವಾ? ಹೊಡೆದಾಕ್ತೀಯಾ ಇದ್ರಲ್ಲೂ ಅಮ್ಮ? ಇದು ಏನು ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಪ್ರೆಸೆಂಟ್ ಅಂತ ಹೇಳ್ಬಿಟ್ಟು ಇನ್ನೊಂದು ದಿನ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಅದು ಸ್ವಲ್ಪ ಹಾಗಾಗಿ ಹೇಳೋಕ್ಕಾಗ್ತಾ ಇಲ್ಲ. ಅಲ್ಲಿಂದ ಡಿ-ಮಾರ್ಟಲ್ಲಿ ಒಂದಿಷ್ಟು ಕಲೆಕ್ಷನ್ಸ್ ಇತ್ತು, ನಾನು ಅದನ್ನೆಲ್ಲ ನೋಡಿದೆ. ನನಗೆ ಈ ಡಸ್ಟ್ಬಿನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಬಟ್ ಈಗ ಸದ್ಯಕ್ಕೆ ಬೇಡ, ಮನೇಲಿದೆ, ಅದೇನು ಡ್ಯಾಮೇಜ್ ಆಗಿಲ್ಲ, ಏನಿಲ್ಲ, ಸುಮ್ಮನೆ ಯಾಕೆ ಅಂತ. ಬಕೆಟ್ ಬೇಕಾಗಿತ್ತು, ನೋಡಿದ್ವಿ, ಬಟ್ ತರುವಾಗ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದಾರೆ, ತೊಗೊಂಡೇ ಬಂದಿಲ್ಲ. ಅದೊಂದು ಮಿಸ್ ಆಯಿತು. ಅದು ಬಿಟ್ಟರೆ ಲಂಚ್ ಬಾಕ್ಸು, ಗ್ಲಾಸ್ ಐಟಮ್ಸು, ಪ್ಲಾಸ್ಟಿಕ್ ಐಟಮ್ಸ್ಗಳೆಲ್ಲ ಜಾಸ್ತಿ ಇತ್ತು. ಈ ಲಂಚ್ ಬಾಕ್ಸ್ ಪ್ರಗತಿಗೆ ಸೂಟ್ ಆಗಲ್ಲ, ಯಾಕೆಂದರೆ ತುಂಬಾ ಕ್ವಾಂಟಿಟಿ ಕಡಿಮೆ ಹಿಡಿಯುತ್ತೆ, ಅದು ವೇಸ್ಟ್ ಅಂತ ಅನಿಸ್ಬಿಟ್ಟು ನಾನು ತೊಗೊಳ್ಳಿಲ್ಲ. ಅದರೊಳಗೆ ನಮಗೆ ಸ್ಟೀಲ್ದು ಸ್ಟೆಪ್ ಬೈ ಸ್ಟೆಪ್ 3 ಬಾಕ್ಸ್ ಬರುತ್ತೆ ನೋಡಿ, ಅದಾದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಇದು ಪ್ಲಾಸ್ಟಿಕ್ ತೊಗೊಂಡ್ಬಿಟ್ಟಿದೆ ಒಂದು ಸರಿ ನನಗೆ ಗೊತ್ತಾಗ್ದಲೆ. ಈಗ ಅದನ್ನು ಚೇಂಜ್ ಮಾಡಬೇಕಂತ ಹೇಳ್ಬಿಟ್ಟು ಸ್ಟೀಲ್ ತೊಗೊಂಡೆ. ಬಟ್ ಅದರೊಳಗೆ ಯಾವೇ ಸ್ಟೀಲ್ ಇದ್ರೊಳಗೂ ಬಾರ್ ಕೋಡ್ ಇಲ್ಲ ಅಂತ ಹೇಳ್ಬಿಟ್ಟು ಅದು ಕೂಡ ಬಿಲ್ ಆಗಲಿಲ್ಲ. ಹೀಗೆ ಒಂದಷ್ಟು ಐಟಮ್ಸ್ಗಳು ನಂಗೆ ಇಷ್ಟ ಆಗಿದ್ದು ಮಾತ್ರ ವಿತ್ ಪ್ರೈಸಲ್ಲಿ ನಿಮಗೆ ತೋರಿಸ್ದೆ. ಚೆನ್ನಾಗಿದೆ, ಯಾರಾದರೂ ಮನೆಗೆ ಈ ಥರ ಚೆನ್ನಾಗಿ ಐಟಮ್ಸ್ ಬೇಕಂತಂದರೆ ವಿಸಿಟ್ ಮಾಡ್ಬೋದು ಡಿ-ಮಾರ್ಟ್ನ. ಆಮೇಲೆ ಈ ಥರ ಸ್ಮಾಲ್ ಫ್ಯಾನ್ ತುಂಬ ಇಷ್ಟ ಆಯಿತು. ಬೇಸಿಗೆಯಲ್ಲಾದರೂ ಆಗಿದ್ದರೆ ತೊಗೊಂಡ್ಬಿಡ್ತಾ ಇದ್ನೇನೋ. ನಾನು ಆ ಟೈಮಲ್ಲೆಲ್ಲ ಹೋಗೇ ಇದ್ದಿದ್ದಿಲ್ಲ, ಅಮ್ಮ ಮನೇಲಿ ತುಂಬ ಸೆಕೆ ಆಗ್ತಾಯಿತ್ತು. ಪ್ರಗತಿ ಅಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಅಂದ್ಕೊಂಡೆ ನೀನು ಮಳೆನೇ ಸ್ಟಾರ್ಟ್ ಆಗಿಬಿಟ್ಟಿದ್ದೆ, ಇವಾಗ ಯಾಕೆ ಬೇಡ ಅಂತ ಹೇಳ್ಬಿಟ್ಟು ನಾನು ತೊಗೊಳ್ಳಿಲ್ಲ. ಹಾಗೆ ಟವಲ್ ಚೇಂಜ್ ಮಾಡೋದಿತ್ತು, ಒಂದಿಷ್ಟು ಟವಲ್ಲು, ಹ್ಯಾಂಡ್ ಟವಲ್ಲು. ಪ್ರಗತಿಗೆ ಸ್ಕೂಲ್ ಐಟಮ್ಸ್ಗಳನ್ನೆಲ್ಲ ನೋಡಿದೆ. ಸುಮ್ಮನೆ ಇದ್ದು ತೊಗೊಂಡು ಕೊಡೋದು ಸರಿ ಇರಲ್ಲ. ರೀಸೆಂಟಾಗಿ ತಂದು ಕೊಟ್ಟಿರೋದೇನು ಡ್ಯಾಮೇಜ್ ಆಗಿಲ್ಲ, ಚೆನ್ನಾಗಿದೆ. ಏನು ಕ್ರಿಯೇಟಿವ್ ಆಗಿ ಪೆನ್ಸಿಲ್ ಬಾಕ್ಸ್ ಮಾಡಿದ್ದಾರೆ ಗೊತ್ತಾ. ಇದು ನನ್ನ ಕಾರ್ ಏನು ಪ್ರೀತಮ್ ಕಾರ್ ಹಿಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅಲ್ಲಿ ಇಡಪ್ಪ ಅಂತ ಇದ್ದೀನಿ, ನೋಡಿದ್ರೆ ಅದು ಪೆನ್ಸಿಲ್ ಬಾಕ್ಸ್. ಅವ್ನು ಓಪನ್ ಮಾಡಿದ್ಮೇಲೆ ಗೊತ್ತಾಗಿದೆ ಅದೊಂದು ಪೆನ್ಸಿಲ್ ಬಾಕ್ಸ್ ಅಂತ. ಮಕ್ಕಳು ಎಲ್ಲ ಓದ್ತಾರೆ ಇಷ್ಟೊಂದು ಕ್ರಿಯೇಟಿವ್ ಆಗಿ ಪೆನ್ಸಿಲ್ ಬಾಕ್ಸ್ಗಳನ್ನ ಕೊಟ್ಟರೆ, ಅವ್ರಿಗೆ ಓದೋದ್ರ ಮೇಲೆ ಏನು ಇಂಟ್ರೆಸ್ಟ್ ಇರುತ್ತಲ್ವ ಗೊತ್ತಿಲ್ಲ. ಬಟ್ ಓಕೆ, ಅದು ಚೆನ್ನಾಗಿತ್ತು. ನನ್ನ ಮಗಳು ನೋಡಿ 18+ ಮಂತ್ದು ಪಿಯೋನಾನ ಏನೋ ಅದು ಸೌಂಡ್ ಬರ್ತಿತ್ತಲ್ಲ, ಅದನ್ನು ಕೊಡಿಸಿ ಅಂತ ಅದನ್ನು ತೊಗೊಂಡು ನನ್ನ ಮಗ ಮಾತ್ರ 100 ರೂಪಾಯಿದು ಒಂದು ಸಣ್ಣ ಕಾರ್ ತೊಗೊಂಡ. ನಮ್ಮನೆ ಹತ್ರ ಡಿ-ಮಾರ್ಟ್ ಇದೆಯಲ್ಲ, ಅದರಲ್ಲಿ ಕಾರ್ ಪಾರ್ಕಿಂಗ್ ಇಲ್ಲ ಅಂತ ಅನಿಸುತ್ತೆ. ನಾವು ಯಾವತ್ತೂ ಕಾರ್ ಪಾರ್ಕ್ ಮಾಡಿಲ್ಲ, ಕಾರ್ ತೊಗೊಂಡ್ಮೇಲೆ ಹೋಗೇ ಇಲ್ಲ ಅಂತ ಅನಿಸುತ್ತೆ. ಡಿ-ಮಾರ್ಟ್ಗೆ ಸ್ಕೂಟಿಲಿ ಹೋಗ್ತಾ ಇದ್ವಿ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾತ್ರ ಚೆನ್ನಾಗಿದೆ. ಇಷ್ಟು ದೊಡ್ಡ ಇದರಲ್ಲಿ ಕಾರ್ ಪಾರ್ಕಿಂಗ್ ಇದೆಯಲ್ಲ, ಚೆನ್ನಾಗಿದೆ. ಅದಾದಮೇಲೆ ಆ ದೊಡ್ಡದೊಂದು ಬ್ಯಾಸ್ಕೆಟ್ ತೊಗೊಂಡಿದ್ವಿ, ಅದಕ್ಕೆ ಎಲ್ಲ ಐಟಮ್ನ ತುಂಬಿಕೊಂಡ್ಬಿಟ್ಟು ಒಂದೇ ಸರಿ ಕಾರಲ್ಲಿ ಇಟ್ಕೊಂಡು ಹೊರಟ್ವಿ. ಇಷ್ಟೇ ಇವತ್ತು ಡಿ-ಮಾರ್ಟ್ ಶಾಪಿಂಗ್. ಆ್ಯಂಡ್ ಆಲ್ಮೋಸ್ಟ್ 6,000 ರೂಪಾಯಿ ಬಿಲ್ ಆಯಿತು. ಜಾಸ್ತಿ ಅಂತ ಅನಿಸ್ತು, ಬಟ್ ಸುಮಾರು ತಿಂಗಳಾದ್ಮೇಲೆ ಹೋಗಿದ್ದಕ್ಕಲ್ವ ತೊಗೊಂಡಿದ್ದು ಅಂತ ಹೇಳ್ಬಿಟ್ಟು ಹಾಗೆ ಸಮಾಧಾನ ಮಾಡಿಕೊಂಡು ಹೊರಟ್ವಿ. ಒಂಥರ ತೊಗೊಳ್ವಾಗ ಒಂದು ಜೋಶ್ ಇರುತ್ತೆ, ದುಡ್ಡು ಕೊಟ್ಟಾದಮೇಲೆ ಒಂಥರ ಅನಿಸ್ತಾ ಇರುತ್ತೆ, ಅಯ್ಯೋ ಇಷ್ಟೊಂದು ತಗೋಬೇಕಾಗಿತ್ತಾ ಅಂತ ಅನಿಸ್ತಾ ಇರುತ್ತೆ. ಬಟ್ ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ತೊಗೊಂಡ್ವಿ. ಇದೆಲ್ಲ ತೊಗೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಕೊನೆಗೂ ನೇರಳೆ ಹಣ್ಣು ತೊಗೊಳಕ್ಕಾಗಲೇ ಇಲ್ಲ. ಅಲ್ಲಿ ಇನ್ನೊಂದು ಕಡೆ ಇದೆ ಅಂತೆಲ್ಲ ಹೋದ್ರು, ಬಟ್ ಅಲ್ಲೆಲ್ಲ ತುಂಬ ಕೆಟ್ಟೋಗಿತ್ತು ಅಂತ 5 ಕೊಡ್ತಿದ್ರಂತ ವಾಪಸ್ ಬಂದರು. ಇದು ಏನಿದು? ಇದೇನು? ಜಿಂಗಲ್ ಬೆಲ್. ಇದು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ 1155665. ರೆಡಿ ಪ್ರೀತು? ಇದು 1. ಅದು 1. ಆರೆಂಜ್ ಅಲ್ಲಿ ಇದೆಯಲ್ಲ ಮಮ್ಮಿ. ಪ್ರೀತಮ್ ಏನದು ಒಂದೇ ಸಮ ಮಾಡ್ತೀಯಾ? ಪರ್ಪಲ್ ಕಲರ್ ಇದು. ಸೊ ನಾನು ಐಟಮ್ ತೊಗೊಂಡು ಬಂದಿರೋದನ್ನೆಲ್ಲ ಈ ಬ್ಯಾಸ್ಕೆಟ್ಗೆ ಹಾಕೊಂಡು ಬಂದಿದ್ದೀವಿ. ಈ ಬ್ಯಾಸ್ಕೆಟ್ ನನಗೆ ಬೇಕಾಗಿರಲಿಲ್ಲ, ನನ್ನ ಹಸ್ಬೆಂಡ್ ಬೇಕು 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 ಅಂತ ಅದು ಏನು ತರಿಸ್ಕೊಂಡ್ರೋ ಗೊತ್ತಿಲ್ಲ. ಅವ್ರಿಗೆ ಬೇಕಂತೆ ಬಟ್ಟೆ ಎಲ್ಲ ಹಾಕೋದಕ್ಕೆ, ಸ್ವಲ್ಪ ಜಾಸ್ತಿ ಆಗುತ್ತೆ ನಮ್ಮ ಮನೆಯಲ್ಲಿ. ವಾಷಿಂಗ್ ಮಿಷಿನ್ ಹತ್ರ ಒಂದು ಬ್ಯಾಸ್ಕೆಟ್ ಇದೆ, ಸೊ ನನ್ನ ರೂಮಿಗೆ ಒಂದು ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾರೆ. ಸೊ ಇದು ಒಂದು ಅಲ್ಲಿ ನಾನು ನಿಮಗೆ ತೋರಿಸಿದ್ನಲ್ವಾ, ಸೊ
ಈ ಒಂದು ಕ್ಯೂಟ್ ಪಿಂಕ್ ಕಲರ್ ಇದೊಂದು ತಗೊಂಡೆ. ಪ್ರಗತಿಗೆ ಅಂತಾನೆ ತಗೊಂಡಿದ್ದು. ಪ್ರಗತಿಗೆ ಸಣ್ಣ ಪುಟ್ಟ ಡಿಸೈನ್ ಕ್ಲಿಪ್ಸ್ ಎಲ್ಲ ಕೊಡಿಸ್ತಾ ಇದ್ನಲ್ಲ, ಅದನ್ನೆಲ್ಲ ಸರಿಯಾಗಿ ಇಟ್ಕೊಳ್ತಾನೆ ಇರಲಿಲ್ಲ. ಅಲ್ಲಿ ಇಲ್ಲಿ ಹಾಕಿ ಅದು ಕಲರ್ ಎಲ್ಲ ಗಲೀಜಾಗ್ಬಿಡ್ತಾ ಇತ್ತು. ಇದು ಓಪನ್ ಮಾಡ್ತೀನಿ. ಈ ಥರ 3 ಸ್ಟೆಪ್ ಇದೆ. ಇದರೊಳಗೆ ಕ್ಲಿಪ್ಪು, ಇಯರಿಂಗ್ಸ್ ಏನು ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಏನಾದರೂ ಕೊಟ್ಟರೆ ಇಟ್ಕೊಳ್ಳೋಕ್ಕೆ ರೂಮಲ್ಲಿ ಇಡೋಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪಿಂಕ್ ಕಲರ್ ಅಲ್ಲ ಪ್ರಗತಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದೊಂದು ತಗೊಂಡ. ನೀನು ಡ್ರೆಸ್ ಕಲರ್ ಆಗ್ಬಿಟ್ಟಿದೆ. ಈ ಡ್ರೆಸ್ಸಿಗೆ ಮ್ಯಾಚ್ ಆಗಿದೆ. ಆಮೇಲೆ ಇದು ಫ್ರೂಟ್ ಸಲಾಡ್ ಏನಾದರೂ ಮಾಡ್ಕೊಂಡು ಹೋದಾಗ ಮಕ್ಳಿಗೆ ಫ್ರೂಟ್ಸ್ ಕಟ್ ಮಾಡ್ಕೊಂಡು ಎಲ್ಲಾದರೂ ತೊಗೊಂಡು ಹೋಗ್ತೀವಲ್ವಾ, ಕಾರಲ್ಲಿ ಹೋಗ್ಬೇಕಾದ್ರೆ, ಟ್ರಾವೆಲ್ ಮಾಡಬೇಕಾದ್ರೆ. ಸೊ ಅವಾಗ ಪ್ರೀತಮ್ಗೆ, ಮಕ್ಕಳಿಗೆ, ಪ್ರಗತಿಗೆ ಎಲ್ಲಾದ್ರೂ ಹಣ್ಣೆಲ್ಲ ವಾಶ್ ಮಾಡಿ ತೊಗೊಂಡು ಹೋಗೋದಕ್ಕೆ ಲಿಡ್ ಸಮೇತ ಇತ್ತು. ಇದು ಚೆನ್ನಾಗಿತ್ತು. ಇದು ಲಿಡ್ ಮಾತ್ರ ಪ್ಲಾಸ್ಟಿಕ್ಕು. ಸೊ ಇದು ಸೆರಾಮಿಕ್ ಥರ ಬರುತ್ತೆ. ಇದೊಂದು ತಗೊಂಡೆ. ಅಂದರೆ ಇದೆಲ್ಲ ರೇಷನ್ ಐಟಮ್ಗಳು ಎರಡಿದೆ. ಆಮೇಲೆ ತುಂಬ ದಿನದಿಂದ ಈ ಒಂದು ಆಟೋಮ್ಯಾಟಿಕ್ ಸ್ಪ್ರೇ ಫ್ರೆಶ್ನರ್ ತೊಗೋಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಇದು ಬಂದಾಗಿಂದ ಅಂದ್ಕೊಂಡಿದ್ದೆ. ಆಮೇಲೆ ಅಲ್ಲಿ ಹೋಗಿ ನೋಡಿದ್ವಿ. ಆಮೇಲೆ ಅಮೆಝಾನಲ್ಲಿ ಕೂಡ ಸರ್ಚ್ ಮಾಡಿದೆ. ನಾವು ಅಮೆಝಾನಲ್ಲಿ ನೋಡಿದ್ದಕ್ಕೂ ಇಲ್ಲಿ ಡಿಸ್ಕೌಂಟ್ ಹೋಗಿ ಸೇಮ್ ಅಮೌಂಟ್, ಒಂದು 10 ರೂಪಾಯಿ ಡಿಫ್ರೆಂಟ್ ಇತ್ತಲ್ಲ, 65-75 ರೂಪಾಯಿ ಆ ಥರ 10 ರೂಪಾಯಿ ಡಿಫ್ರೆಂಟ್ ಇತ್ತು ಅಷ್ಟೇ. ಇದು ತೊಗೊಂಡೆ. ಮನೇಲಿ ಮಕ್ಕಳಿರೋ ಮನೆಗೆ ಬೇಕಾಗುತ್ತೆ. ನನಗೆ ಫ್ರೆಶ್ನರ್ ಎಲ್ಲ ತುಂಬ ಇಷ್ಟ. ಪ್ರೀತಮ್ ಗೊತ್ತಲ್ಲ, ಅದು ಇದು ಮಾಡ್ತಾ ಇರ್ತಾನೆ. ಇದರೊಳಗೆ ಬ್ಲ್ಯಾಕ್ ಕಲರ್ ಎಲ್ಲ ಇತ್ತು, ಬಟ್ ನಾನು ಈ ಕಲರ್ ಒಂಥರ ಚೆನ್ನಾಗಿ ಎದ್ದು ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಕಲರ್ ತೊಗೊಂಡೆ. ಚೆನ್ನಾಗಿದೆ. ಇಲ್ಲಿ ಹಿಂದೆಗಡೆ ಇದು ತಗ್ಲಾಕ್ಬೋದು. ಇದು ಓಪನ್ ಮಾಡೋದು. ಇದು ಮಿನಿಟ್ಸ್ ಸೆಟ್ ಮಾಡೋದು, ಎಷ್ಟು ಮಿನಿಟ್ಸ್ಗೆ ಒಂದ್ಸರಿ ಸ್ಪ್ರೇ ಮಾಡಬೇಕು ಅಂತನೋ ಏನೋ ಅಲ್ವಾ. ಹಿಂಗೆ ಸೆಟ್ ಮಾಡೋದು. ಗಮ್ಮಂತ ಇದೆ, ಪರವಾಗಿಲ್ಲ. ಪಿಂಕ್ ಕಲರ್ ತೊಗೊಂಡಿದ್ದು. ಇದು ಹೆಂಗೆ ಆನ್ ಮಾಡೋದು? ಶೆಲ್ ಹಾಕಿದ್ದಾರೆ. ಇಲ್ಲಿ ಇದ್ದಿದೆಯಲ್ಲ, ಇದನ್ನು ತೆಗಿಬೇಕಷ್ಟೇ. ಈಗ ಚೆಕ್ ಮಾಡೋಣ. 10 ಮಿನಿಟ್ಸ್ ಇರಲಿ ಅಲ್ಲ. ನೋಡೋಣ. ಇಲ್ಲೇ ಕೂತಿರ್ತೀನಲ್ಲ, 10 ಮಿನಿಟ್ಸಲ್ಲಿ ಏನಾದರೂ ಸ್ಪ್ರೇ ಮಾಡುತ್ತಾ ಅಂತ. ಇದು ಒಂದು ತಗೊಂಡೆ. ಹಂಗೊಂದು ಸ್ಪ್ರೇ ಮಾಡ್ತು, ಬಂತು, ಸ್ಪ್ರೇ ಮಾಡ್ತು. ಸ್ಮೆಲ್ ಸಖತ್ತಾಗಿದೆ. ಪಾಪ್ರೆ ಇದು ಸ್ಟ್ಯಾಂಡ್. ಈ ಥರ ರೂಮ್ ಫ್ರೆಶ್ನರ್, ಕಾರ್ ಫ್ರೆಶ್ನರ್ ಒಂದು ಸಖತ್ತಾಗಿತ್ತು. 300 ಸಮಥಿಂಗು. ಚೆನ್ನಾಗಿತ್ತು. ತೊಗೊಳ್ಳೋಣ ಅಂತ ಅಂದೆ. ನಮ್ಮ ಮನೆಯವರು ಇವಾಗ ಬೇಡ, ಕಾರಲ್ಲಿ ಇರೋದೇ ಸಾಕು, ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಬಿಡಲಿಲ್ಲ. ಟವಲ್ಗಳೆಲ್ಲ ಸಿಕ್ಕಾಬಿಟ್ಟೆ ಹಳೇದಾಗಿ ಹೋಗಿತ್ತು. ನಾನು ಒಂದು ಸರಿಗೆ ಎಲ್ಲರಿಗೂ ಟವಲ್ ಚೇಂಜ್ ಮಾಡ್ತೀನಿ. ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ದು ಎಲ್ಲ ಕೂಡ ವೈಟ್ ಕಲರು, ಮತ್ತು ಎಲ್ಲ ಟವಲೂ ಹಳೇದಾಗ್ಬಿಟ್ಟಿತ್ತು. ಅದಕ್ಕೆ ಎಲ್ಲರಿಗೂ ಒಂದೊಂದು ಅಂತ ಹೇಳಿ ತೊಗೊಂಡೆ. ಬಟ್ ನನ್ನ ಹಸ್ಬೆಂಡ್ ಬೇಡ, ನನಗೆ ಬೇಡ ಅಂತ ಅಂದರು. ಅದಕ್ಕೆ ಅವ್ರಿಗೆ ತೊಗೊಂಡಿಲ್ಲ. ನಾವು 3 ಜನನೂ ಇದು ನನ್ನ ಕಲರ್ ತೊಗೊಂಡ್ವಿ. ಇದು ನನಗೆ ಪಿಂಕು, ಪ್ರಗತಿಗೆ ಪಿಂಕು, ಅವನಿಗಿದು. ಸೊ ಅದಕ್ಕೆ 3 ಜನಕ್ಕೂ ಒಂದೊಂದು ಥರ ತೊಗೊಂಡೆ. ಅದಾದಮೇಲೆ ಇದು ಡಿಮಾರ್ಟಲ್ಲಿ ಎಲ್ಲರಿಗೂ ಸಿಮಿಲರಾಗಿ ಸಿಕ್ಬಿಡುತ್ತೆ. ಇದು ಬೇಕಿತ್ತು, ಅದಕ್ಕೆ ಇದೊಂದು 2 ತೊಗೊಂಡೆ. ಪ್ರಗತಿಗೆ ಅಂತ ಹೇಳ್ಬಿಟ್ಟು ಈ ಡ್ರೆಸ್ ತೊಗೊಂಡಿದ್ದೀನಿ. ಸ್ಕರ್ಟ್ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಇದು ಎಷ್ಟು ಪ್ರೈಸ್ ಗೊತ್ತಾ? ಎಲ್ಲ ಕಡೆ ಏನೋ ಜಾಸ್ತಿನೂ ಪ್ರೈಸಲ್ಲಿ. 499 ರೂಪೀಸ್, 500 ಕೊಡ್ಬೋದು. ಒಂದು ಆಮೇಲೆ ಪ್ರಗತಿಗೆ ಈ ಥರ ಪ್ಯಾಂಟ್ ಒಂದು ತೊಗೊಂಡೆ. ಇದು ಪ್ರಗತಿಗೇನೆ ಶಾರ್ಟ್ ಟಾಪ್ ಮೇಲೆ ಹಾಕ್ಕೊಳ್ಳೋದಕ್ಕೆ ಆ ಪ್ಯಾಂಟ್ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಮ್ಯಾಚಿಂಗ್ ತೊಗೊಳಕ್ಕೆ ಬಿಡಲಿಲ್ಲ. ಲಾಸ್ಟ್ ಹೋದ್ವಿ ಬಟ್ಟೆ ಸೆಕ್ಷನ್ಗೆ, ಯಾಕೆಂದರೆ ಬಟ್ಟೆ ತೊಗೊಳ್ಳೋ ಐಡಿಯಾ ಇದ್ದಿದ್ದಿಲ್ಲ. ಸರಿ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೋದೆ. ಪ್ರಗತಿಗೆ ಒಂದು 2 ಜೊತೆ 3 ಜೊತೆ ಬಟ್ಟೆ ತೊಗೊಂಡೆ. ಪ್ರೀತಮ್ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ದಾಳೆ. ಅದಕ್ಕೆ ಅವನಿರಲ್ಲ ಇನ್ನ ಅಂತ ಗೊತ್ತಾಯಿತು. ಸರಿ ನಡೀರಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ 2 ತೊಗೊಂಡು ಬಂದುಬಿಟ್ಟೆ. ಇದು ಪ್ರೀತಮ್ಗೆ ಮುಖ ಒರೆಸೋದಕ್ಕೆ, ಅವನು ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳಿತೀವಲ್ಲ ಬ್ರಷ್ ಮಾಡಿ, ಆವಾಗ ಇದು ಒಂದು ಇರಲಿ ಅವನಿಗೆ ಅಂತೇಳಿ ಇದೊಂದು ತೊಗೊಂಡೆ. ಆಮೇಲೆ ಜಾಸ್ತಿ ನಾವು ಪ್ಲಾಸ್ಟಿಕ್ ಏನು ಅಷ್ಟು ಯೂಸ್ ಮಾಡಲ್ಲ, ಅದಕ್ಕೆ ಗ್ಲಾಸಿನ ಕಂಟೈನರ್ ತೊಗೊಂಡೆ. 59 ರೂಪಾಯಿ ಅಷ್ಟೇ. ಇದು ಚೆನ್ನಾಗಿದೆ ಗ್ಲಾಸ್. ಏನಾದರೂ ಹಾಕಿಡೋದಕ್ಕೆ, ಸ್ನ್ಯಾಕ್ಸು, ಮಕ್ಳದ್ದೇನಾದರೂ ಉಳಿದಿರೋದು ಅದನ್ನೆಲ್ಲ ಹಾಕಿಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಗ್ಲಾಸು. ಇವಾಗ ಕಿಚನ್ ಮೇಕ್ ಓವರ್ ಮಾಡಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಐಟಮ್ನ ರೀಪ್ಲೇಸ್ ಮಾಡ್ತಾ ಇದೆ. ಅದಕ್ಕೆ ಇದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಒಂದು ಅಂಥದ್ರಲ್ಲಿ ಇದು ಒಂದು ತೊಗೊಂಡೆ. ದ್ರಾಕ್ಷಿ, ಗೋಡಂಬಿ ಆ ಥರ ಹಾಕ್ಕೊಳ್ಳೋದಕ್ಕೆ.
ಅಂತ ಹೇಳ್ಬಿಟ್ಟು ಎರಡೆರಡು ಅದು ಡಿಸೈನ್ ಎರಡು ಅಥವಾ ಒಂದೊಂದರಲ್ಲಿ ಎರಡೆರಡು. ಜಾಸ್ತಿ ಏನು ಕಂಟೈನರ್ ತೊಗೊಳ್ಳಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ. ಈ ನಡುವೆ ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ, ನನ್ನ ಕೈಯಲ್ಲಿ ಎಲ್ಲ ಹೊಡೆದು ಹೋಗ್ತಾ ಇದೆ, ಕೈಯಲ್ಲಿ ಏನು ಇರೋದಿಲ್ಲ. ಮನೆಯಲ್ಲಿ ಲಾಸ್ಟ್ ಟೈಮ್ ಸುಮಾರು ಹಿಂದೆ ಡಿಮಾರ್ಟ್ಗೆ ಹೋದಾಗ ಕಾಫಿ ಮಗ್ಗಳನ್ನೆಲ್ಲ ತೊಗೊಂಡು ಬಂದಿದ್ದು, ಒಂದು ಮಗ್ಗು ಉಳಿದಿಲ್ಲ, ಎಲ್ಲ ಹೊಡೆದಾಕಿದ್ದಾರೆ. ನಾನು ನೋಡಿರ್ತೀರಾ ನೀವು ಅಂತ ಅಂದ್ಕೊಂಡಿರ್ತೀನಿ. ನಮಗೆ ಹೆಲ್ಪಿಗೆ ಬರ್ತಿದ್ರಲ್ಲ ಆಂಟಿ, ಅವರು ಒಂದಿಷ್ಟು ಹೊಡೆದಾಕಿದ್ರು, ನಮ್ಮ ಪ್ರಗತಿ ಒಂದಿಷ್ಟು ಹೊಡೆದಾಕಿದ್ರು, ನಾನೇನೋ ಅದನ್ನು ಹೊಡೆದಾಕ್ಲಿಲ್ಲ. ಹಂಗಾಗಿ ಎಲ್ಲ ಕಪ್ಪು ಹೊಡೆದೋಯ್ತು. ಅದಕ್ಕೆ ಈಗ ಜಾಸ್ತಿ ತೊಗೊಳೋದು ಬೇಡ, ಸುಮ್ಮನೆ ಹೊಡೆದೋಗ್ಬಿಡ್ತಾವಲ್ಲ ಅಂತ ಹೇಳ್ಬಿಟ್ಟು ಒಂದು 3 ಕಪ್ ತೊಗೊಂಡು ಬಂದೆ. ಅದರೊಳಗೆ ಈ ಕಲರ್ ಎಲ್ಲ ತೊಗೊಂಡು ಬಂದಿದ್ದು ಸುಮ್ಮನೆ ನನಗೆ, ನನ್ನ ಹಸ್ಬೆಂಡ್ಗೆ ಅಷ್ಟೇ. ಮಕ್ಳೇನು ಕುಡಿಯಲ್ಲ ಇದ್ರೊಳಗಡೆ. ಇದೊಂದು ಬಾಟಲ್ ತೊಗೊಂಡೆ, ಗ್ಲಾಸ್ ದಮ್ಮು ಬೇಡ, ಹೊಡೆದಾಕ್ಬಿಟ್ಟು. ಲಾಸ್ಟ್ ಟೈಮ್ ಇದು ಹೋಮ್ ಸೆಂಟರಲ್ಲಿ ದೊಡ್ಡದು ತೊಗೊಂಡಿದ್ದೆ, ಅದೇ ಹೊಡೆದಾಕ್ಬಿಟ್ರು. ಇನ್ನಿದಿರುತ್ತಾ ಗೊತ್ತಿಲ್ಲ. ಮಮ್ಮಿ ಪ್ಲೀಸ್ ಅಂದಿದ್ದಕ್ಕೆ ಇದೊಂದು ವಾಟರ್ ಬಾಟಲು ಅಷ್ಟೇ, ಇನ್ನೇನು ಇಲ್ಲ. ಏನೆಲ್ಲ ಮನೆಗೆ ಸಾಮಾನುಗಳು, ದಿನಸಿ ಐಟಮ್ ಬೇಕಲ್ಲ. ಇದೆಷ್ಟು ಗೊತ್ತಾ? 79 ರೂಪಾಯಿ. 2 ತೊಗೊಂಡು ಬಂದೆ. ಪ್ರಗತಿ ಪ್ರೀತಮ್ ಇಬ್ರಿಗೂ ಸಪ್ರೇಟ್ ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಮಿಕ್ಸ್ಚರ್ಗೆ ಒಂದು ಇದಕ್ಕೆ ಏನಾದರೂ ತೊಗೊಂಡೋದ್ರೆ ಅವ್ರಿಗೆ ಇದಾಗುತ್ತೆ. ಇದು ಸ್ವಲ್ಪ ಯುನೀಕ್ ಅನ್ನಿಸ್ತು. ಪಾಯಸ ಎಲ್ಲಾದರೂ ಹಾಕೋದಕ್ಕೆ, ಪಾಯಸ ಎಲ್ಲ ಚೆನ್ನಾಗಿದೆ, ಪಾಯಸ ಸ್ವೀಟು ಹಲ್ವಾ ಏನಾದರೂ ಮಾಡಿದಾಗ ಹಾಕೋದಕ್ಕೆ, ಸರ್ವ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದು ಒಂದೇ ತೊಗೊಂಡೆ. ಇದೊಂದು ಥರದ್ದು ಇರಲಿಲ್ಲ ನನ್ನ ಹತ್ರ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ, ಇವೆರಡೇ ತೊಗೊಂಡಿದ್ದು. ಅದಾದಮೇಲೆ ನನಗೆ ಪ್ಲಾಸ್ಟಿಕ್ದು ತರಕಾರಿ ಸೋಸೋದೆಲ್ಲ ಇಟ್ಟಿದ್ನಲ್ಲ, ನನಗೆ ಪ್ಲಾಸ್ಟಿಕ್ ಬೇಡ, ಅವತ್ತು ಎಂತ ತೊಗೊಂಡೆ ಅಂತ ಗೊತ್ತಿಲ್ಲ, ಸ್ಟೀಲ್ ತೊಗೊಂಡೆ. ಅದರಲ್ಲೇನೋ ಬಾರ್ಕೊಡಿಲ್ಲ ಅಂತ ಹೇಳ್ಬಿಟ್ಟು ಬಿಲ್ ಆಗಲಿಲ್ಲ, ಕ್ಯಾನ್ಸಲ್ ಆಯಿತು. ಸೊ ಇದಿಷ್ಟೇ. ಇನ್ನೆಲ್ಲ ದಿನಸಿ ಐಟಮ್ಗಳು ಸ್ವಲ್ಪ ಬೇಕಾಗಿದ್ದವು ಮಾತ್ರನೇ ತೊಗೊಂಡು ಬಂದೆ. ಇಷ್ಟೇ, ಇನ್ನೇನಿಲ್ಲ. ಡಿಮಾರ್ಟ್ ಶಾಪಿಂಗ್ ಯುನೀಕಾಗಿ ಏನಾದರೂ ಸಿಕ್ಕಿದ್ರೆ ತರಬೇಕು ಅಂತ ಹೋಗಿದ್ದು. ಪರವಾಗಿಲ್ಲ, ರೆಗ್ಯುಲರಾಗಿ ಸಿಗುತ್ತಲ್ಲ ಅಂತವೇ. ಇದೊಂದು ಇಷ್ಟೆಲ್ಲ ತೊಗೊಂಡು ಬಂದು, ಇದು 80 ರೂಪಾಯಿ ಅಂತ, ಇದು ಜಾಸ್ತಿ ಆಯಿತು. ಸೊ ಇಷ್ಟೇ ಶಾಪಿಂಗ್. ಸ್ಪ್ರೇ ಮಾಡಲಿಲ್ಲ, 10 ನಿಮಿಷಕ್ಕೊಂದ್ಸರಿನಾ ಸ್ಮೆಲ್ ಇದೆ. ಇನ್ನು 10 ನಿಮಿಷಕ್ಕೊಂದ್ಸರಿ ಸ್ಮೆಲ್ಲು. ಜಾಸ್ತಿ ಟೈಮ್ಗಿಟ್ರೆ ಬೇಗ ಖಾಲಿ ಆಗುತ್ತೆ ಅನ್ಸುತ್ತಲ್ಲ. 40 ಮಿನಿಟ್ಸ್ಗೊಂದಿದೆ, 20 ಮಿನಿಟ್ಸ್ಗೊಂದಿದೆ, 10 ಮಿನಿಟ್ಸ್ಗೊಂದಿದೆ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಸ್ಮೆಲ್ ಸಕ್ಕತ್ತಾಗಿದೆ ಮಾತ್ರ. ಇವಾಗ ಅಡುಗೆ ಮಾಡಬೇಕು. ಆಮೇಲೆ ಸೀರೆ ಸ್ಟಿಚಿಂಗ್ ಕೊಟ್ಟಿದ್ದಲ್ಲ, ಅದು ವಾಪಸ್ ಇಸ್ಕೊಂಡು ಬಂದ್ಬಿಟ್ಟೆ. ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಪ್ರೈಸ್ ಹೇಳಿದ್ರು. ಬರೀ ಇದಕ್ಕೇನೆ ಪ್ಲೇನ್ ಬ್ಲೌಸ್ಗೆ ತುಂಬ ಜಾಸ್ತಿ ಹೇಳಿದ್ರು. ಅದಕ್ಕೆ ನನಗನ್ನಿಸ್ತು, ಇಲ್ಲ ನಾನೇ ಸ್ಟಿಚ್ ಮಾಡ್ಕೊಬೋದಲ್ಲ. ಡಿಸೈನ್ ಆದರೆ ಮಾತ್ರ ನಾನು ಹೊರಗಡೆ ಕೊಡ್ಬೋದು, ಪ್ಲೇನ್ ಬ್ಲೌಸ್ ಆದರೆ ನಾನೇ ಸ್ಟಿಚ್ ಮಾಡ್ಕೊಬೋದಲ್ವ, ಯಾಕೆ ಅಂತ ಹೇಳಿಬಿಟ್ಟು ಇಲ್ಲ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳಿ ಇಸ್ಕೊಂಡು ಬಂದ್ಬಿಟ್ಟೆ. ಪಾಪ ಅವ್ರು ಏನು ಅಂದ್ಕೊಂಡ್ರು ಗೊತ್ತಿಲ್ಲ, ಆಗಲೇ ಗಲೀಜು ಮಾಡಿದ್ದಾರೆ. ಏನೇನೋ ಗಲೀಜಾಗ್ಬಿಟ್ಟಿದೆ. ಕಂಪ್ಲೇಂಟ್ ಮಾಡೋಕ್ಕಲ್ಲ, ಕೊಟ್ಮೇಲೆ ಎಷ್ಟೋ ಗಲೀಜು ಮಾಡಿಬಿಟ್ಟಿದ್ದಾರಲ್ಲ. ಅದಕ್ಕೆ ನಾನೇ ಇಸ್ಕೊಂಡು ಬಂದೆ. ಪ್ಲೇನ್ ಆದರೆ ನಾನು ಸ್ಟಿಚ್ ಮಾಡ್ಕೋಬೋದಲ್ವಾ ಅಂತ ಹೇಳ್ಬಿಟ್ಟು. ಡಿಸೈನ್ ಅವ್ರ ಹತ್ರ ಡಿಸೈನ್ ಇಲ್ವಂತೆ. ನಾನು ಏನು ಹೇಳಿದ್ರು ಆ ಡಿಸೈನ್ ಮಾಡ್ತಾರಂತೆ ಅಂತ ಹೇಳಿದ್ರು. 700 ಹೇಳಿದ್ರು ಬರೀ ಪ್ಲೇನ್ ಬ್ಲೌಸ್ಗೆ. 700 ರುಪೀಸ್ ಅಂತೆ ಬರೀ ಪ್ಲೇನ್ ಬ್ಲೌಸ್ಗೆ. ಸೊ ಬೇಡ ಅಂತ ಅನ್ನಿಸ್ತು. ಆಮೇಲೆ ನಮ್ಮ ಅಮ್ಮ ಮನೆ ಹತ್ರ ಹೊಲಿಸ್ತೀನಲ್ಲ, ಅಕ್ಕ ಇಷ್ಟು ಹೊಲಿದಿದ್ದಾರೆ, ಪರ್ಫೆಕ್ಟ್ ಆಗಿದೆ ಇದು ಸೈಜೆಲ್ಲ. ಇದು ನನಗೆ 2 ಬ್ಲೌಸ್ಗೆ 700 ಆಗಿತ್ತು. 2 ಬ್ಲೌಸ್ಗೆ 700. ಡಿಸೈನ್ ಇಲ್ಲದೆ, ಡಿಸೈನ್ ಇಟ್ಟರೆ ಸ್ವಲ್ಪ ಜಾಸ್ತಿ ತೊಗೊಂಡು, ಪ್ರಿನ್ಸ್ ಕಟ್ ಕೂಡ ನಾನು ಯಾವಾಗಲೂ ಪ್ರಿನ್ಸ್ ಕಟ್ಟೆ ಹೊಲಿಸೋದು. ಪ್ರಿನ್ಸ್ ಕಟ್ಗೆ ಅಷ್ಟು ತೊಗೊಂಡಿದ್ದಾರೆ. ಇವ್ರು ಬರೀ ಬ್ಲೌಸ್ಗೆ 700 ಅಂತ ಹೇಳಿದ್ರು. ಸೊ ಜಾಸ್ತಿ ಆಯಿತು ಅಂತ ನಾವು ವಾಪಸ್ ಇಸ್ಕೊಂಡು ಬಂದೆ ಅಷ್ಟೇ. ಇದನ್ನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಸ್ವಲ್ಪ ಅಡುಗೆ ಮಾಡಬೇಕು. ಮಕ್ಕಳಿಬ್ರು ಇದನ್ನು ತೊಗೊಂಡು ಆಟ ಆಡ್ತಾ ಇದ್ದಾರೆ. ಇದನ್ನೆಲ್ಲ ಎತ್ತಿಟ್ಕೊತೀನಿ. ಬಟ್ಟೆ ಎಲ್ಲ ಮಡ್ಚಿಡಬೇಕು, ಬಾಕ್ಸ್ಗಳನ್ನೆಲ್ಲ ಅಡುಗೆ ಮೇಲೆ ಇಡಬೇಕು. ಕಿಚನ್ಗೆ ಇನ್ನೊಂದಿಷ್ಟು ಐಟಮ್ಗಳು ಬರ್ತಾ ಇದೆ, ಒಂದಿಷ್ಟು ಹೊಸ ಐಟಮ್ಗಳೆಲ್ಲ ಆ್ಯಡ್ ಆಗ್ತಾ ಇದೆ. ಕಿಚನ್ ಮೇಕ್ ಓವರ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟ್ಲಿ ಚೇಂಜ್ ಮಾಡೋಣ ಅಂತ. ಆಮೇಲೆ ಇದು ಕೂಡ ಅಷ್ಟೇ, ಇದೆಲ್ಲ ಲಿವಿಂಗ್ ಏರಿಯಾದೆಲ್ಲ ಪೇಂಟ್ ಎಲ್ಲ ಚೇಂಜ್ ಮಾಡಿ ಸ್ಟಿಕ್ಕರೆಲ್ಲ ತೆಗೆದುಬಿಡ್ತೀನಿ, ಬೇರೆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕಲರ್ ಕಾಂಬಿನೇಷನ್ ನೋಡ್ತಾ ಇದ್ದೀನಿ. ಒಂಥರ ಈ ಪಿಸ್ತಾ ಗ್ರೀನ್
ಗ್ರೇ, ಈ 2 ಕಾಂಬಿನೇಷನ್ ಇದಕ್ಕೆ ಚೆನ್ನಾಗಿರುತ್ತೆ ಅನಿಸ್ತು. ಬಟ್ ಸೋಫಾ ಮ್ಯಾಚ್ ಆಗೋದಿಲ್ಲ. ಗ್ರೇ ಕಲರ್ ಸೋಫಾ ಇದ್ದಿದ್ರೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಪಿಸ್ತಾ ಗ್ರೀನ್ ಅದರೊಳಗೆ ಡಾರ್ಕ್ ಕಲರ್ ಮಾಡಿಬಿಟ್ಟಿದ್ರೆ. ಸೊ ನಿಮಗೆ ಯಾವುದಾದ್ರೂ ಒಂದು ಬೆಸ್ಟ್ ಕಲರ್ ಕಾಂಬಿನೇಷನ್ ಅಕ್ಕ, ಈ ಸೋಫಾ ಈ ಗೋಡೆಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬೆಳಕು ಕೂಡ ಹೈಲೈಟಾಗಿ ಬರುತ್ತೆ ಅನ್ನೋ ಥರ ಯಾವುದಾದ್ರೂ ಕಲರ್ ಕಾಂಬಿನೇಷನ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಸೊ ನಾನು ಅದೇ ಕಲರನ್ನು ನೋಡ್ತೀನಿ, ನನಗೂ ಸೂಟ್ ಅನಿಸಿದ್ರೆ ಈ ವಾಲ್ಗೆ ಒಂದು ಕಲರು, ಈ ಇಷ್ಟಕ್ಕೆ ಬೇರೆ ಕಲರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟ್ಲಿ ಸ್ವಲ್ಪ ಚೇಂಜ್ ಬೇಕು ಅನ್ನಿಸ್ತು. ಮನೆ ಒಂದೇ ಥರ ಇದೆ ಅವತ್ತಿಂದ. ಏನಾದರೂ ಮೇಕ್ ಓವರ್ ಮಾಡ್ತೀನಿ ಇದನ್ನು ಕೂಡ. ಸೊ ನಾನೇ ಮಾಡಿದ್ರೆ ನಂಗೆ ಖುಷಿ. ಅದಕ್ಕೋಸ್ಕರ ಹೇಳಿ ನಿಮ್ಗೆ ಯಾವುದಾದ್ರೂ ಕಲರ್ ಕಾಂಬಿನೇಷನ್ ಬೆಸ್ಟ್ ಅನಿಸಿದ್ರೆ. ಇದು ಆ ಮಕ್ಕಳು ಕೈ ಸಿಕ್ಕಿದ್ರೆ ಅಷ್ಟೇ ಇಲ್ಲಿ ಇಟ್ಟಿರ್ತೀನಿ. ಆಮೇಲೆ ಇದು ಗೋಡೆಗೆ ಹೊಡಿದಲ್ಲೇ ಇರೋದು ಬರುತ್ತೆ, ಅಮೆಝಾನಲ್ಲಿ ನೋಡಿದ್ದೀನಿ, ಮೊಳೆ ಥರ. ಅದನ್ನು ತಂದ್ಬಿಟ್ಟು ಈ ಕಡೆ ಎಲ್ಲಾದರೂ ಅಥವಾ ಅಲ್ಲೆಲ್ಲಾದರೂ ಹಾಕೋಣ. ಇವತ್ತು ಸ್ವಲ್ಪ ಸ್ವೀಟ್ ಏನಾದರೂ ಮಾಡ್ತೀನಿ. ಹಾಲು ಕೊಟ್ಟಿದ್ರಲ್ಲ, ಹಾಲು ಹಂಗೆ ಉಳಿದಿದೆ, ಸಿಕ್ಕಾಪಟ್ಟೆ ಹಾಲಿದೆ. ವ್ಯೂವರ್ಸ್ ಎಲ್ಲ ಹೇಳ್ತಿದ್ರು ಅಷ್ಟೊಂದು ಹಾಲಿದೆ, ಪನ್ನೀರ್ ಮಾಡಿ ಅಂತ. ಸೊ ಪನ್ನೀರ್ ಸ್ವಲ್ಪ ಕಡಿಮೆನೆ, ಹಾಲು ಆಲ್ಮೋಸ್ಟ್ ಖಾಲಿ, ಇನ್ನೂ ಸ್ವಲ್ಪ ಇದೆ. ಗಟ್ಟಿಗಾಗ್ಬಿಟ್ಟು ಚೆನ್ನಾಗಿ ಕಾಯಿಸಿ ಅದಕ್ಕೆ ಸ್ವಲ್ಪ ಶಾವಿಗೆ ಹಾಕ್ಬಿಟ್ಟು ಪಾಯಸ ಮಾಡಿಕೊಡ್ತೀನಿ ಎಲ್ಲರಿಗೂ ಕೂಡ. ಚೆನ್ನಾಗಿರುತ್ತೆ ಅದು. ಹಲಸಿನ ಬೇರೆ ಒಂದು ಹಣ್ಣಾಗಿದೆ, ಹಲಸಿನ ಹಣ್ಣು ಹಣ್ಣಾಗಿದೆಯಾ? ಹಲಸಿನ ಹಣ್ಣು ಹಣ್ಣಾಗಿದೆಯಂತೆ. ಕಟ್ ಮಾಡೋಣ, ಎಲ್ಲರೂ ಹೊಟ್ಟೆ ಹಚ್ಕೊಂಡಿದ್ದಾರೆ. ಓಕೆ. ಅಮ್ಮ ಮನೆಯಿಂದ ಹಲಸಿನ ಹಣ್ಣು ತೊಗೊಂಡು ಬಂದಿದ್ವಲ್ಲ, ಅದೆಲ್ಲ ಹಣ್ಣಾಗಿತ್ತು. ಒಂದು ಮಾತ್ರ ಅವ್ನು ತುಂಬ ಮೇಲಿಂದ ಎಸ್ತಿರೋದಕ್ಕೆ ಒಂದು ಅರ್ಧ ಡ್ಯಾಮೇಜ್ ಆಗಿತ್ತು ಅಷ್ಟೇ. ಇನ್ನೊಂದು ಕಟ್ ಮಾಡಿದ್ವಿ. ಸರಿ ಎಲ್ಲನೂ ನಾವೇ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಇವಾಗ ಚಪಾತಿ ಹುಸಿ ಮನೆ ಮತ್ತು ಇದು ತಂದಿದ್ದೆ ಅಂತೇಳಿ ಅದನ್ನು ಹುಡುಗರಿದ್ದಾರೆ ನಮ್ಮ ಕೆಲಸ ಮಾಡೋರು, ಅವರಿಗೆ ಒಂದು ಅರ್ಧ ಹಲಸಿನ ಹಣ್ಣು ಕೊಟ್ಟರು. ಮತ್ತು ಸ್ವಲ್ಪ ಅದೆಲ್ಲ ಏನಾದರೂ ಇದ್ದರೆ ಅವರಿಗೆ ಕೊಟ್ಟು ಕಳಿಸ್ಬಿಡ್ತಾರೆ. ನಾವು ಏನಂತಂದರೆ ಬುಧವಾರ ನಾನ್ ವೆಜ್ ಮಾಡಲ್ಲ ಜಾಸ್ತಿ, ಯಾಕೆಂದರೆ ಗುರುವಾರ ನಾನ್ ವೆಜ್ ತಿನ್ನಲ್ಲಲ್ವ. ಬುಧವಾರ ಏನಾದರೂ ನಾನ್ ವೆಜ್ ಮಾಡಿದ್ರೆ ನಾವು ಗುರುವಾರ ತಿನ್ನೋಕ್ಕೆ ಹೋಗೋದಿಲ್ಲ. ಬುಧವಾರ ನಮ್ಮದೆಲ್ಲ ಊಟ ಆದಮೇಲೆ ಏನಾದರೂ ಮಿಕ್ಕಿದ್ರೆ ಹುಡುಗರಿಗೆ ಕೊಟ್ಟು ಕಳಿಸ್ಬಿಡ್ತೀವಿ, ಅಟ್ಲೀಸ್ಟ್ ಅವರಾದರೂ ತಿನ್ಕೊಳ್ಳಿ ಅಂತ. ಅದಾದಮೇಲೆ ಇದನ್ನು ಕಟ್ ಮಾಡಿ ತಿಂದ ತಕ್ಷಣ ಎಲ್ಲರಿಗೂ ಹೊಟ್ಟೆ ತುಂಬ್ದಂಗೆ ಆಯಿತು. ಹಸ್ಕೊಂಡಿದ್ದು ತಿಂದರೆ ಆಮೇಲೆ ನೈಟ್ಗೆ ಏನು ಬೇಡ ನಮಗೆ ಅಂತ ಅಂದರು. ಸರಿ ಮತ್ತೆ ಎಂತಕ್ಕೆ ಮಾಡೋದು ಅಂತ ಹೇಳ್ಬಿಟ್ಟು ಏನೂ ಮಾಡಲಿಲ್ಲ. ಒಂದು ಸ್ವಲ್ಪ ಬಾಕ್ಸ್ ಎಲ್ಲ ಜೋಡಿಸತ್ತಿತ್ತು, ಎಲ್ಲ ಐಟಮ್ಗಳನ್ನ ಆ ಜಾಗಕ್ಕೆ ಜೋಡಿಸಿ ಎತ್ತಿಟ್ಟೆ. ಒಂದೊಂದು ಹೊಸ ಐಟಮ್ ಬಂದಾಗ ಒಂಥರ ಅಪ್ಡೇಟ್ ಆಗ್ತಾ ಇರುತ್ತೆ ಕಿಚನು ಅಂತ, ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದೊಂದು ಖುಷಿ ಕೊಡುತ್ತೆ ನನಗೆ. ಮತ್ತು ಈ ಕಪ್ಪೆಲ್ಲ ಯಾವತ್ತು ಹೊಡೆದೋಗುತ್ತೋ ಗೊತ್ತಿಲ್ಲ. ಹಾಲು ಮತ್ತು ನಾನು ಕೆನೆ ಮಾತ್ರ ಸಪ್ರೇಟ್ ಮಾಡಿ ಎಪ್ಪಾಕಿಟ್ಟೆ. ಅಮ್ಮನೇ ಮೊಸರು ಕೊಟ್ಟಿದ್ದರು ಅಂತಂದರೆ ಎಪ್ಪು ಚೆನ್ನಾಗಿರಬೇಕು, ಮೊಸರು ಚೆನ್ನಾಗಿದ್ದರೆ ನೆಕ್ಸ್ಟ್ ಮೊಸರು ಅಷ್ಟು ಟೇಸ್ಟಿಯಾಗಿ ರುಚಿಯಾಗಿ ಆಗುತ್ತೆ ಅಂತ. ಇನ್ನು ಮಿಕ್ಕಿದ ಹಾಲನ್ನ ಸಪ್ರೇಟಾಗಿ ಎಪ್ಪಾಕ್ತೆ, ಅಂದರೆ ಬರೀ ಹಾಲನ್ನ ಮಾತ್ರನೇ ಎಪ್ಪಾಕಿಟ್ಟೆ. ಅದು ಬೆಳಗ್ಗೆಗೆ ನಾವು ಯೂಸ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಕೆನೆ ಬಂದುಬಿಟ್ಟು ಬೆಣ್ಣೆ ಮಾಡ್ಕೊಳ್ಳೋದಕ್ಕೆ ಬೇಕಂತ ಹೇಳ್ಬಿಟ್ಟು ಅದರಲ್ಲಿ ಅದನ್ನು ಹಾಕಿ ಇದನ್ನು ಹಾಕಿ ಎತ್ತಿಟ್ಟೆ. ಯಾವ ಕೆಲಸ ಆದ್ರೇನು ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗಬೇಕು. ಆದರೆ ಇವ್ರಿಗೆ ಆಪರ್ಚುನಿಟಿ ಇದೆ. ಮತ್ತು ಸುಮಾರು ಜನ ಹೇಳಿದ್ರು ಅದನ್ನು ಯಾಕೆ ಹಂಗೆ ಮಾಡ್ತೀರಾ, ಇದನ್ನೇ ಯಾಕೆ ಹಿಂಗೆ ಮಾಡ್ತೀರಾ ಅಂತ. ಹಾಗಲ್ಲ, ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಇವ್ರಿಗೆ ಏನು ಅಂತಂದರೆ ಅವ್ರವ್ರಿಗೆ ಆದಂಥದ್ದು ಸೂಟೇಬಲ್ ಕೆಲಸ ಅಂತ, ಅವರು ನನಗಿದು ಸೂಕ್ತ ಅಂತ ಅವ್ರ ಮನಸ್ಸಲ್ಲಿ ಅವ್ರಿಗಿರುತ್ತಲ್ವ, ಅದಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇರ್ತಾರೆ. ಯಾರು ಎಲ್ಲನೂ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅಷ್ಟೇ, ನೋಡೋಣ. ದೇವರ ಇಚ್ಛೆ, ಗೌರ್ಮೆಂಟ್ ಜಾಬ್ ಮತ್ತೆ ಸಿಗಬೇಕು ಅಂತ ಇದ್ದರೆ ಸಿಕ್ಕೇ ಸಿಗುತ್ತೆ. ಇಲ್ಲ ಅಂತ ಅಂದರೆ ನಾವೇನಾದರೂ ಮಾಡ್ಕೊಂಡು ಹೋಗ್ಬೋದು. ಕೈ ಕಟ್ಟಂತೂ ಕುತ್ಕೊಳ್ಳೋಕ್ಕಾಗೋದಿಲ್ಲ. ನೀವು ಯಾರಾದರೂ ಟ್ರೈ ಮಾಡೋರಿದ್ದರೆ ಖಂಡಿತ ಟ್ರೈ ಮಾಡಿ. ಪ್ರಯತ್ನ ಪಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಗೌರ್ಮೆಂಟೋ ಪ್ರೈವೇಟೋ ಪ್ರಯತ್ನ ಅಷ್ಟೇ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.